ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬಿಗಿನರ್ಸ್ಗೆ 2026ಅಲ್ಲಿ ಏನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡವರಿಗೆ ಅಥವಾ ಈಗಾಗಲೇ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂಥವರಿಗೆ ನಾನು ಒಂದು ಸ್ವಲ್ಪ ನನಗೆ ತಿಳಿದಷ್ಟು ಕೆಲವೊಂದಷ್ಟು ಟಿಪ್ಸನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ ಸ್ನೇಹಿತರೆ, ನಂದು ಯೂಟ್ಯೂಬು ಸ್ಟಾರ್ಟ್ ಮಾಡಿ 3 ವರ್ಷ ಆಗಿದೆ ಆಲ್ರೆಡಿ. ಬಟ್ ನಾನಿನ್ನೂ ಅದರಲ್ಲಿ ಸಕ್ಸಸ್ ಆಗಿಲ್ಲ. ಸಕ್ಸಸ್ ಆಗಿಲ್ಲ, ನಿಂದೇ ವ್ಯೂಸ್ ಇಲ್ಲ, ಆದರೂ ನೀನೇನು ಟಿಪ್ಸ್ ಕೊಡ್ತೀಯಮ್ಮ, ಏನು ಕೊಡ್ಲಿಕ್ಕೆ ಬಂದುಬಿಟ್ಲು ಅಂತೆಲ್ಲ ಜನ ನೀವು ಯಾರು ತಿಳ್ಕೊಂಡ್ರು ತೊಂದರೆ ಇಲ್ಲ, ಬೇಜಾರಿಲ್ಲ. ಯಾಕೆಂತಂದರೆ ನನಗೆ ತಿಳಿದಿರೋದನ್ನು ನೋಡಿ, ನನ್ನ ವ್ಯೂಸ್, ನನ್ನ ಚಾನಲಲ್ಲಿ, ನನ್ನ ವೀಡಿಯೋದಲ್ಲಿ ವ್ಯೂಸ್ ಎಷ್ಟು ಬರುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ, ಅದು ಮ್ಯಾಟ್ರ್ ಅಲ್ಲ. ಆದರೆ ನನಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿದೆ ಈಗ. ಅಂದರೆ 2-3 ವರ್ಷ ಆಯಿತು ಅಂದರೆ ಸ್ವಲ್ಪ ನನಗೂ ಯೂಟ್ಯೂಬ್ ಬಗ್ಗೆ ಒಂಚೂರು ಮಾಹಿತಿ ಗೊತ್ತು, ನನಗೂ ಸ್ವಲ್ಪ ನಾಲೆಜ್ ಇದೆ ಅಂತ ನಾನು ಸ್ವಲ್ಪ ನಿಮಗೆ ನನಗೆ ತಿಳಿದಿರೋದನ್ನು ಹೇಳ್ತೀನಿ. ಇನ್ನು ನನಗೇನು ಅದ್ರ ಬಗ್ಗೆ ಭಾಳಷ್ಟು ಗೊತ್ತಿಲ್ಲ, ಚೂರಂದು ಇಷ್ಟೇ ತಿಳ್ಕೊಂಡಿದ್ದೀನಿ. ಕಲಿಯೋದಂತೂ ಭಾಳಷ್ಟಿದೆ, ಕಲಿತು ಮುಗಿಯೋದೇ ಇಲ್ಲ. ಯೂಟ್ಯೂಬಲ್ಲಿ ಕಲಿಯೋದು ಆಯಿತು ಅನ್ನೋದಿಲ್ಲ. ಯೂಟ್ಯೂಬ್ ಅಂತಲ್ಲ, ಯಾವುದೇ ಒಂದು ಕಲಿಯುವಿಕೆಯಲ್ಲಿ ಯಾವುದೇ ಒಂದು ವಿಷಯವನ್ನು ಕಲಿಯೋದಿದ್ರು ಬಹಳಷ್ಟಿರುತ್ತೆ ನಮಗೆ ಜೀವನದಲ್ಲಿ. ಯಾವುದ್ರ ಬಗ್ಗೆನೂ ಕಲಿತು ಆಯಿತು, ನಮ್ಮದು ವಿದ್ಯೆ, ಯಾವುದೇ ಒಂದು ವಿದ್ಯೆ ಮುಗೀತು ಅನ್ನೋದಿಲ್ಲ, ಕಲಿತು ಅಲ್ವಾ, ಯಾವುದೇ ಒಂದರಲ್ಲ ಅದ್ರ ಬಂತು. ಹಾಗೆ ಯೂಟ್ಯೂಬಲ್ಲೂ ಅಷ್ಟೇ. ನೀವು ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಯೂಟ್ಯೂಬಿಗೆ ಬರ್ತಾ ಇದ್ದೀರಾ, ಬರಬೇಕು ಅಂತ ಪ್ಲ್ಯಾನ್ ಮಾಡ್ತೀರಾ, ಭಾಳಷ್ಟು ಜನರು ವೀಡಿಯೋ ನೋಡ್ತೀರಾ. ನಿಮಗೂ ಅನಿಸುತ್ತೆ ನಾನು ಏನಾದರೂ ವೀಡಿಯೋ ಹಾಕಬೇಕು, ತುಂಬ ಚೆನ್ನಾಗಿ ವೀಡಿಯೋ ಇವರಿಗೆಲ್ಲ ಅಂದರೆ ಎಷ್ಟೋ ಜನರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ದು ವೀಡಿಯೋ ನೋಡಿರ್ತೀರ. ಇವರಿಗೆ 1000ಗಟ್ಟಲೆ, ಲಕ್ಷಗಟ್ಟಲೆ ವ್ಯೂಸ್ ಬರುತ್ತೆ, ತುಂಬ ದುಡ್ಡು ಮಾಡ್ತಾರೆ, ಅರ್ನ್ ಮಾಡ್ತಾರೆ ಯೂಟ್ಯೂಬಲ್ಲಿ ಅಂತೆಲ್ಲ ನೀವು ಕನಸು ಕಾಣ್ಕೊಂಡು ಏನೋ ಯೂಟ್ಯೂಬಿಗೆ ಬಂದಿರ್ತೀರ ಅಂದ್ಕೊಳ್ಳಿ. ಆಮೇಲೆ ಒಂದು ವೀಡಿಯೋ, 2 ವೀಡಿಯೋ, 4 ವೀಡಿಯೋ, 10 ವೀಡಿಯೋ ಹಾಕಿದ್ರಿ, ನಿಮ್ಗೆ ಅನಿಸುತ್ತೆ ನನ್ನ ವೀಡಿಯೋ ಯಾಕೋ ವೈರಲ್ ಆಗ್ತಾಯಿಲ್ಲ ಅಥವಾ ಓಡ್ತಾ ಇಲ್ಲ, ನನ್ನದೇನು ತುಂಬ ಚಾನಲ್ ಗ್ರೋತ್ ಆಗುತ್ತೆ ಅಂದ್ಕೊಂಡು ನಾನು ಬಂದೆ, ಏನೂ ಇಲ್ಲ, ನನಗೆ ಬೇಗ ನನ್ನ ವೀಡಿಯೋ ತುಂಬ ಜನ ನೋಡ್ತಾರೆ, ಈ ಥರ ಎಲ್ಲ ನೀವು ಕನಸು ಕಾಣ್ಕೊಂಡು ಬಂದಿದ್ದರೆ ಸ್ವಲ್ಪ ನೀವು ಆ ಕನಸನ್ನು ಸೈಡಿಗಿಡಿ, ಕನಸು ಕಾಣ್ತಾ ಇರಿ. ಆದರೆ ನೀವು ಯೋಚನೆ ಮಾಡಬೇಡಿ, ನೀವು ಇವತ್ತು ಹಾಕಿದ್ದೀರಾ ವೀಡಿಯೋ, ನಾಳೆ ಹಾಕ್ತೀರಾ, ನಾಡ್ದು ಹಾಕ್ತೀರಾ, ಹೀಗೆ ಒಂದು ವಾರ ಕಂಟಿನ್ಯೂಸ್ ಹಾಕ್ತೀರಾ, ನಿಮಗೆ ಒಂದು ದಿನದಲ್ಲಿ ಏನೂ ಆಗಲ್ಲ ಗ್ರೋತು. ನಾನು ಖಂಡಿತ ಹೇಳ್ತೀನಿ, ಕಂಟಿನ್ಯೂಸ್ ನೀವು ಹಾಕಿದ್ರೇ ಪ್ರತಿದಿನ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ವೀಡಿಯೋ ಹಾಕ್ತಿರಬೇಕು. ಅಂದರೆ ಕನ್ಸಿಸ್ಟೆನ್ಸಿ ಅಂದರೆ ಏನು, ಇವತ್ತು ಹಾಕಿದ್ರೆ ಆ ವೀಡಿಯೋ ಇನ್ನೊಂದು ತಿಂಗಳ ತನಕ ಹಾಕೇ ಇಲ್ಲ ನೀವು ವೀಡಿಯೋನ ಅಂತಂದರೆ ಅದು ನಿಮ್ಮನ್ನು ಯೂಟ್ಯೂಬು ನಿಮ್ಮ ಚಾನಲನ್ನು ಅಷ್ಟು ಇದು ಮಾಡಲ್ಲ, ರೆಕಮೆಂಡ್ ಮಾಡಲ್ಲ. ನೀವು ಕಂಟಿನ್ಯೂಸ್ ಆಗಿ ಹಾಕಿದರೆ ಒಂದು ರೆಗ್ಯುಲಾರಿಟಿ ಬೇಕು ಯೂಟ್ಯೂಬಲ್ಲಿ. ನಾನು ಏನು ಮಾಡ್ತಿದ್ದೆ ಗೊತ್ತಾ, ಫಸ್ಟ್ ವೀಡಿಯೋ ಹಾಕ್ತಿದ್ದೆ, ಒಂದಿನ ಹಾಕ್ತಿದ್ದೆ, 4 ದಿನ ಬಿಡ್ತಿದ್ದೆ, ಒಂದೊಂದು ದಿನ 2 ವೀಡಿಯೋ ಹಾಕ್ತಿದ್ದೆ, ಒಂದೊಂದು ದಿನ 4 ದಿನ ಆದರೂ ಬಿಡ್ತಿದ್ದೆ. ಅದು ಅಲ್ಲದೆ ಮತ್ತು ನನಗೆ ಏನೋ ಒಂದು ಫನ್ನಿಗಾಗಿ ನಾನು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್. ಆಮೇಲೆ ನನಗೆ ಯೂಟ್ಯೂಬ್ ಮೇಲೆ ತುಂಬ ಒಂಥರ ಇದು ಬಂತು, ಗೌರವ ಬಂತು, ಅಥವಾ ವೀಡಿಯೋ ಹಾಕಲೇಬೇಕು ಅಂತ ಒಂದು ಆಸಕ್ತಿ ಬಂತು, ಇಂಟ್ರೆಸ್ಟ್ ಬಂತು, ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಕಂಟಿನ್ಯೂಸ್ ಆಗಿ ಹಾಕ್ತಾಯಿದ್ದೀನಿ. ಇವತ್ತಿಗೂ ನಂದು ಚಾನಲ್ಲು ಏಳೋದು ಬೀಳೋದು ಆಗ್ತಾ ಇದೆ. ಅಂದರೆ ಅಷ್ಟೇನು ನಂದು ಇದಾಗ್ತಾ ಇಲ್ಲ. ಆದರೂ ನನಗೆ ಸ್ವಲ್ಪ ಹೇಳೋಣ ಅಂತ ಅನ್ನಿಸ್ತಾ ಇದೆ, ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಹಾಗೆ ಅಲ್ವಾ ಫ್ರೆಂಡ್ಸ್, ಅದು ನಮ್ಮ ಲಕ್ ಬೇಕು. ನಾವು ಇವತ್ತೇನು ವೀಡಿಯೋ ಹಾಕಿದ್ವಿ, ನಾಳೆನೇ ನಮ್ಮದು ಸಕ್ಸಸ್ ಆಗಿಬಿಡುತ್ತೆ, ನಾಳೆನೇ ನಮ್ಗೆ ಅರ್ನ್ ಆಗ್ಬಿಡುತ್ತೆ, ಅಥವಾ ಇನ್ನೊಂದು ತಿಂಗಳಲ್ಲಿ ನಾವು ಅರ್ನಿಂಗ್ ಮಾಡ್ತೀವಿ ಅಂದರೆ ಖಂಡಿತ ಸುಳ್ಳು. ಯಾವುದೇ ಒಂದಾದರೂ ಪೇಷನ್ಸ್ ಬೇಕು ಯೂಟ್ಯೂಬಲ್ಲಿ. ನೀವು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಅದು ಇವತ್ತೇ ಆಗ್ಬಿಡುತ್ತೆ, ನಾಳೆನೇ ಆಗ್ಬಿಡುತ್ತೆ, ಅಥವಾ ಇನ್ನು 2-3 ದಿವಸದಲ್ಲಿ, 1 ತಿಂಗಳದೊಳಗಡೆ ನಿಮ್ಮದು ಮೊನಿಟೈಸ್ ಆಗಿಬಿಡುತ್ತೆ ಚಾನಲು, ನೀವು ಅರ್ನ್ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ಸುಳ್ಳು. ಮಿನಿಮಮ್ ಒಂದು 6 ತಿಂಗಳಾದರೂ ಬೇಕು. ತುಂಬ ಚೆನ್ನಾಗಿ ಲಕ್ಕಿತ್ತು ಅಂದರೆ 6 ತಿಂಗಳು, 3 ತಿಂಗಳು, 6 ತಿಂಗಳು ಈ ಥರ ಆದರೂ ಬೇಕು. ಅಂದರೆ ಇವತ್ತು ಹಾಕಿ 1 ತಿಂಗಳದೊಳಗೆ ಆಗಲ್ಲ. ಅದು ಅಲ್ಲದೆ ಸ್ನೇಹಿತರೆ, ಮತ್ತು ನೀವು ಈಗ ವೀಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀರಾ, ಯಾವ ಥರ ವೀಡಿಯೋ ಹಾಕಬೇಕು, ಹೆಂಗೆ ವೀಡಿಯೋ ಮಾಡಬೇಕು, ನಿಮ್ಗೆ ಅದೆಲ್ಲ ಐಡಿಯಾ ಇರೋಲ್ಲ. ಆವಾಗ ನಾನು ಏನು ಮಾಡಲಿ, ನನಗೆ ಮಾತಾಡೋಕ್ಕೆ ಬರೋಲ್ಲ, ನನಗೆ ಯಾವುದೋ ಒಂದು ಚೆನ್ನಾಗಿ ನಾನು ಅಷ್ಟು ಅಂದರೆ ಕ್ಯಾಮ್ರಾದ ಮುಂದೆ ಎಷ್ಟೋ ಜನರಿಗೆ ಮಾತಾಡೋಕ್ಕೆ ಬರೋಲ್ಲ. ಈವನ್ ನಾನು ಹಾಗೆ ಇದ್ದೆ. ಅಂದರೆ ಭಾಳಷ್ಟು ಜನರಿಗೆ ಇದು ಇರುತ್ತೆ, ಏನಂತಾರೆ ಕ್ಯಾಮ್ರಾ ಶಾಯ್ ಅಂತ ಹೇಳ್ತಾರೋ, ಅಥವಾ ಏನೋ ಒಂದು ಮಾತಾಡೋಕ್ಕೆ. ಅಂದರೆ ನಾವು ಸುಮ್ಮನೆ ನಾರ್ಮಲ್ ಇದ್ದಾಗ ಎಷ್ಟು ಬೇಕಾದರೂ ಮಾತಾಡ್ತೀವಿ, ಕ್ಯಾಮ್ರಾದ ಮುಂದೆ ಅಥವಾ ಈ ಥರ ಒಂದೇನಾದರೂ ಮಾತಾಡಬೇಕು, ಒಂದು ಟಾಪಿಕ್ ಹಿಡ್ಕೊಂಡು ಮಾತಾಡಬೇಕು ಅಂತಂದರೆ ಅದು ಬಹಳಷ್ಟು ಇದಾಗುತ್ತೆ, ಪ್ರಾಬ್ಲಮ್ ಬರುತ್ತೆ. ಈಗ ನನಗೂ ಅಷ್ಟೇ, ನಾನು ಮನಸ್ಸಿಗೆ ಬಂದಿದ್ದು, ಬಾಯಿಗೆ ಬಂದಿದ್ದು ಮಾತಾಡ್ತೀನಿ. ಇಲ್ಲಿ ಯಾವುದೇ ಒಂದು ನಾನು ಪ್ರಿಪೇರ್ ಅಂತ ಮಾಡ್ಕೊಂಡಿರಲ್ಲ. ನೀವು ಏನಾದರೂ ಒಂದು ಬಿಗಿನರ್ಸು ಏನಾದರೂ ಒಂದು ಮಾಡಬೇಕು ಅಂತಿದ್ದಾಗ ಫಸ್ಟು
ಯಾವ ಟಾಪಿಕ್ ಮೇಲೆ ನಾನು ವೀಡಿಯೋ ಮಾಡಬೇಕು ಅಂತ ಒಂದು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ನಾನು ಮೊದಲು ಕಿಚನ್ ಒಂದು ವೀಡಿಯೋ ಹಾಕ್ತಿದ್ದೆ, ಕುಕ್ಕಿಂಗ್ ವೀಡಿಯೋ. ಆಮೇಲೆ ನಂದು ಎಲ್ಲ ಕಂಟೆಂಟು ಬಂದಿದೆ. ಇದು ಒಂದು ಪ್ರಾಬ್ಲಮ್ ಆಗುತ್ತೆ, ಯಾಕೆಂದರೆ ಯೂಟ್ಯೂಬು ಕನ್ಫ್ಯೂಷನ್ ಆಗಿಬಿಡುತ್ತೆ. ಯಾವ ವೀಡಿಯೋ ನಾವು ಎಲ್ಲಿ ಯಾವ ಕ್ಯಾಟಗರಿಗೆ ಹಾಕಬೇಕು ಅಂತಲೇ ಯೂಟ್ಯೂಬಿಗೂ ಗೊತ್ತಾಗಲ್ಲ ಅನಿಸುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆದರೆ ನೀವು ಒಂದು ಟಾಪಿಕ್ ಇಟ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಮಾತಾಡೋಕ್ಕೆ ಬರೋಲ್ಲ ಅಂದರೆ ಕ್ಯಾಮ್ರಾದ ಮುಂದೆ ಚೆನ್ನಾಗಿ ಒಂದು 4 ಸರಿ ಪ್ರಾಕ್ಟೀಸ್ ಮಾಡ್ಕೋಬೋದು, ಮಾತಾಡಿ ಯಾರೂ ಇಲ್ಲದೆ ಹೋದಾಗ ಸೈಲೆಂಟಾಗಿ. ಬಟ್ ತಾನಾಗೆ ಬರುತ್ತೆ. ನಾನು ಮೊದಲಿಂತೂ ನನಗೆ ಏನು ಹೇಳೋಕ್ಕೆ ಬರ್ತಾ ಇರಲಿಲ್ಲ, ಬಹಳ ನನಗಾಗ್ತಿತ್ತು. ಏನು ಮಾತಾಡಿದೆ ಆ ಫಸ್ಟ್ ವೀಡಿಯೋ ಎಲ್ಲ ನೋಡಿದ್ರೆ ಒಂಥರ ನಮಗೆ ಇದಾಗುತ್ತೆ, ಈ ಥರ ಮಾತಾಡ್ತಿದ್ನಾ ಅಂತ ನಗು ಬರುತ್ತೆ. ಬಟ್ ಸೊ ಅದು ಎಲ್ರಿಗೂ ಆಗುತ್ತೆ. ಈಗ ದೊಡ್ಡ ಮಿಲಿಯನ್ಸ್ ಅವರದ್ದು ಫಸ್ಟಿನ ವೀಡಿಯೋ ನೋಡಿ ಈಗಿನ ವೀಡಿಯೋ ನೋಡಿ ಎಷ್ಟು ಗಜಾಂತರ ವ್ಯತ್ಯಾಸ ಇರುತ್ತೆ ಗೊತ್ತಾ. ಈಗೊಂದು ದೊಡ್ಡ ಯೂಟ್ಯೂಬರ್ಸು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ ನೋಡಿ, ಅಂಥವ್ರಿಗೂ ಸಹ ಸ್ಟಾರ್ಟಿಂಗ್ ವೀಡಿಯೋಸ್ ಎಲ್ಲ ಅಷ್ಟೇ ಇರ್ತಿತ್ತು. ಅವರು ಹಾಗೆ ಮೊದಲು ನಾರ್ಮಲ್ಲಾಗಿ ವೀಡಿಯೋ ಮಾಡ್ತಿರ್ತಾಯಿದ್ರು. ಆಮೇಲೆ ಅವರದ್ದು ಇಂಪ್ರೂವ್ ಆಗುತ್ತೆ. ಎಲ್ಲರದ್ದು ಅಷ್ಟೇ, ನಾವು ವೀಡಿಯೋ ಮಾಡ್ತಾ ಇಂಪ್ರೂವ್ ಆಗುತ್ತೆ ಅಲ್ವಾ. ಈಗ ನಂದೇನು ಗೊತ್ತಾ, ಇವತ್ತಿಗೂ ನಂದು ಯಾವುದೇ ಎಡಿಟ್ ನನಗೆ ಬರೋಲ್ಲ. ನನಗೇನು ತಿಳಿಯುತ್ತೆ ಅದನ್ನು ಹಾಕ್ತೀನಿ, ಹಾಗೆ ಪೋಸ್ಟ್ ಮಾಡ್ತೀನಿ. ಬಹಳಷ್ಟು ಜನರು ತುಂಬ ಚೆನ್ನಾಗಿ ಎಡಿಟ್ ಮಾಡ್ತಾರೆ, ಥಂಬ್ನೇಲ್ ಮಾಡ್ತಾರೆ, ಟೈಟಲ್ ಒಳ್ಳೊಳ್ಳೇದು ಕೊಡ್ತಾರೆ. ನನಗೆ ಅದು ಗೊತ್ತಾಗಲ್ಲ. ಅಥವಾ ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಅಟ್ರ್ಯಾಕ್ಷನ್ ಮಾಡಲಿಕ್ಕೆ ಏನೇನೋ ಮಾಡ್ತಾರೆ. ನಂದು ಅಂಥದ್ದು ಏನಿಲ್ಲ, ನನಗೆ ನಾರ್ಮಲ್ ನಾನು ಮಾಡ್ತೀನಿ. ಅಂಥದ್ದು ನೀವು ಅಷ್ಟೇ ನಾರ್ಮಲ್ ಫಸ್ಟ್ ಮಾಡಿ ನೀವು ನಿಧಾನಕ್ಕೆ ಒಂದೊಂದೇ ಕಲಿಯೋಕ್ಕಾಗುತ್ತೆ, ಕಲಿತೀರಾ. ಅದರಲ್ಲೂ ಈಗಿನ ಜನ್ರೇಷನ್ ಅಂತೂ ಭಾಳ ಬೇಗ ಕಲಿಯುವಂಥ ಒಂದು ಬುದ್ಧಿ ಇರುತ್ತೆ. ಈಗಿನ ಜನ್ರೇಷನ್ ಏನಾದರೂ ಬಿಗಿನರ್ಸ್ ಯೂಟ್ಯೂಬಿಗೆ ಬರಬೇಕು ಅಂತಂದರೆ, ಈಗಿನ ಜನ್ರೇಷನ್ ಅಂತಲ್ಲ, ಈಗಿನ ಇದರಲ್ಲಿ ಬಹಳಷ್ಟು ಯೂಟ್ಯೂಬ್ ಎಲ್ಲ ವೀಡಿಯೋ ನೋಡಿ ಬೇಗ ಕಲಿತಾರೆ. ಬಹಳಷ್ಟು ನಿಮಗೆ ಕಲಿಯೋದಕ್ಕೆ ಸಿಗುತ್ತೆ ಯೂಟ್ಯೂಬ್ ಸರ್ಚ್ ಮಾಡಿದಾಗ. ಆ ಥರ ನೀವು ನೋಡಿಕೊಂಡು ಒಂದು 10 ವೀಡಿಯೋನ ಸರ್ಚ್ ಮಾಡಿ ನೋಡಿ. ಯೂಟ್ಯೂಬಿಗೆ ನಾನು ಬರಬೇಕು ಅನ್ಕೋತಾ ಇದ್ದೀನಿ, ಮಾಡಲಾ ಬೇಡಲಾ, ಏನು ಮಾಡಲಿ, ಯೂಟ್ಯೂಬಿಗೆ ಬರಲ್ಲ, ಯೂಟ್ಯೂಬಲ್ಲಿ ವೀಡಿಯೋ ಹಾಕಬೇಕು ಅನ್ನಿಸ್ತಾ ಇದೆ, ಯಾವುದ್ರ ಬಗ್ಗೆ ವೀಡಿಯೋ ಹಾಕಲಿ, ಈ ಥರ ನೀವು ಯೋಚನೆ ಮಾಡ್ತಾನೆ ದಿನ ಕಳಿಯೋದು ಬದಲು ಒಂದಿನ ಹಾಕ್ಬಿಡಿ. ನಂದು ಹಾಗೆ ಆಗಿತ್ತು. ನಾನು ಬರಬೇಕು ಅಂತಿದ್ದೆ, ನನಗಷ್ಟು ಕನ್ಫರ್ಮ್ ಇರಲಿಲ್ಲ. ಹಾಗೆ ಒಂದಿನ ಏನೋ ಮಾತಾಡ್ತಾ ನಮ್ಮ ಫ್ರೆಂಡ್ ಒಬ್ಬರಿದ್ದರು, ಅವ್ರ ಜೊತೆ ಮಾತಾಡ್ತಾ ನಾನು ಹೀಗೆ ಸುಮ್ಮನೆ ಅಪ್ಲೋಡ್ ಮಾಡಿದ್ದು. ನಾನು ಏನು ಅಂದ್ರೆ ಅಷ್ಟು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ, ಏನೋ ತಿಳಿದಿದ್ದನ್ನು ಅಪ್ಲೋಡ್ ಮಾಡಿದ್ದೆ. 1-2 ದಿವಸ ಹೀಗೆ ಮಾಡಿದ್ದೆ. ನೀವು ಈ ಥರ ಏನಾದರೂ ಒಂದು ಕಂಟೆಂಟ್ ಹಾಕಿ ಆಮೇಲೆ ನಿಧಾನಕ್ಕೆ ನಿಮಗೆ ಗೊತ್ತಾಗುತ್ತೆ. ನೀವು ನನಗೆ ಬರಲ್ಲ, ನಾನು ಏನು ಮಾಡಲಿ ಅಂತ ಹೀಗೆಲ್ಲ ಯೋಚನೆ ಮಾಡಿಕೊಂಡು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಿಮ್ಮಲ್ಲಿ ತರಲೇಬೇಡಿ. ಅದು ಬಂತು ಅಂದರೆ ನಿಮಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಕಷ್ಟ. ನೀವು ಚೆನ್ನಾಗಿ ಮಾಡ್ತೀನಿ, ನನ್ನ ಹತ್ರ ಬರುತ್ತೆ, ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಈ ಥರ ಒಂದು ಕಾನ್ಫಿಡೆನ್ಸಿಂದ ವೀಡಿಯೋ ಹಾಕಿರಿ. ಖಂಡಿತ ನಿಮ್ಮದು ಚಾನಲ್ ಒಂದಲ್ಲ ಒಂದಿನ ಗ್ರೋತ್ ಆಗುತ್ತೆ. ನೋಡಿ, ಇವತ್ತು ಹಾಕಿದ್ರೆ ಇವತ್ತು ನಾಳೆನೇ ಗ್ರೋತ್ ಆಗುತ್ತೆ ಅಂತಲ್ಲ, ಅದು ಪೇಷನ್ಸ್ ಬೇಕು. ಅಥವಾ ನೀವು ಅಯ್ಯೋ ನಾನು 50 ವೀಡಿಯೋ ಹಾಕಿದ್ರು ಯಾವುದು ನನ್ನ ವೀಡಿಯೋ ವ್ಯೂಸ್ ಬಂದಿಲ್ಲ, ಏನು 50 ವ್ಯೂಸ್ ಬರ್ತಾಯಿದೆ, 25 ವ್ಯೂಸ್ ಬರ್ತಾಯಿದೆ, 100 ವ್ಯೂಸ್ ಬರ್ತಾಯಿದೆ, ನಾನು ಏನು ಮಾಡಲಿ, ಸುಮ್ಮನೆ ಗಿವ್ ಅಪ್ ಮಾಡ್ತೀನಿ ಅಂತ ಆ ಥರ ತಿಳ್ಕೊಬೇಡಿ. ಯಾಕೆ ಗೊತ್ತಾ, ಈಗ ನಂದು ಅಷ್ಟೇ, ನನಗೇನು ಇನ್ನೂ ತನಕ ಬರೋಲ್ಲ. ಮಧ್ಯದಲ್ಲಿ ಕೆಲವೊಂದು ವೀಡಿಯೋ ಓಡಿದೆ, ಕೆಲವೊಂದು ಓಡಲ್ಲ. ಅದೆಲ್ಲ ನಮ್ಮ ಲಕ್ಕು. ನಮ್ಮದು ಟೈಮ್ ಚೆನ್ನಾಗಿದ್ದರೆ ಖಂಡಿತ ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ. ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ವಿಡಿಯೋ ಹಾಕೋದನ್ನು ಸ್ಟಾರ್ಟ್ ಮಾಡಿ. ನಿಮಗೆ ಹೇಗೆ ಬರುತ್ತೆ ಹಾಗೆ ಮಾತಾಡಿ. ಮೊದಲು ನಿಮ್ಮ ಚಾನಲನ್ನು ಓಪನ್ ಮಾಡಿ, ಕ್ರಿಯೇಟ್ ಮಾಡಿ. ಖಂಡಿತ ನಿಮ್ಮದು ಚಾನಲ್ ಸಕ್ಸಸ್ ಆಗುತ್ತೆ. ಪೇಷನ್ಸ್ ಇಟ್ಕೊಳ್ಳಿ. ಇವತ್ತಲ್ಲ ನಾಳೆ ಆಗೇ ಆಗ್ತೀರಾ, ಮಾನಿಟೈಸ್ ಮಾಡ್ಕೋತೀರಾ. 4000 ವಾಚ್ ಅವರ್ಸು, 1000 ಸಬ್ಸ್ಕ್ರೈಬರ್ಸ್ ಆಗೇ ಆಗ್ತಾರೆ. ನಿಮ್ಮ ಹತ್ರ ಸ್ಕಿಲ್ ಇತ್ತು ಅಂದರೆ ಏನು ಬೇಕಾದರೂ ಮಾಡಬಹುದು. ಗಿವ್ ಅಪ್ ಮಾಡಬೇಡಿ, ನನ್ನ ಹತ್ರ ಆಗಲ್ಲ, ಅಯ್ಯೋ ನನ್ನ ವ್ಯೂಸ್ ಬಂದಿಲ್ಲ ಅಂತ. ಪೇಷನ್ಸ್ ಇಟ್ಕೊಳ್ಳಿ, ಖಂಡಿತ ನಿಮಗೂ ಚೆನ್ನಾಗಿ ಆಗೇ ಆಗುತ್ತೆ. ನಾನು ಹೇಳೋದಿಷ್ಟೇ, ಯೂಟ್ಯೂಬರ್ಸು ಹೊಸಬ್ರಾಗಿ ಯಾರಾದರೂ ಬರಬೇಕು ಅಂದರೆ ಖಂಡಿತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಒಳ್ಳೆಯದಾಗಿ ಸಕ್ಸಸ್ ಆಗುತ್ತೆ. ಅದರಲ್ಲಿ ಏನು ಗೊತ್ತಾ, ಈಗ ನನ್ನ ಹತ್ರ ಆಗಲ್ಲ ಅಂತ ನೀವು ಏನು ಮಾಡ್ಕೊಬಿಟ್ಟು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಕಾನ್ಫಿಡೆನ್ಸ್ ಇದ್ದರೆ ಎಲ್ಲದನ್ನು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಯೂಟ್ಯೂಬಲ್ಲ ಯಾವ್ದು ಬೇಕಾದರೂ ನಾವು ಮಾಡ್ಬೋದು. ಇದು ನನ್ನ ಒಂದು ಅಭಿಪ್ರಾಯ. ಇಲ್ಲಿಗೆ ನನ್ನ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ಇನ್ನೂ ಹೇಳ್ತೀನಿ, ನಾಳೆ ಅಥವಾ ನಾಡ್ದು ಮತ್ತು ಇದ್ರ ಬಗ್ಗೆ ತರ್ತೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಕೊಡಿ, ಲೈಕ್ ಕೊಡಿ. ಥ್ಯಾಂಕ್ ಯು. ಬಾಯ್. ಮತ್ತೆ ಸಿಗೋಣ ಇನ್ನೊಂದು